ಹಾಯ್ ಆಲ್, ವೆಲ್ಕಮ್ ಟು ಮೈ ಚಾನಲ್ ಚಂದು ಕನ್ನಡ ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತು ಬೆಳಗ್ಗೆನೇ ನನ್ನ ಒಂದು ರೂಟೀನ್ನ ಸ್ಟಾರ್ಟ್ ಮಾಡ್ಕೊತಾ ಇದ್ದೀನಿ. ಆಲ್ಮೋಸ್ಟು ನೈಟು ಕೆಲಸ ಎಲ್ಲ ಮುಗಿಸಿ ಮಲಗೋದ್ರಿಂದ ಬೆಳಗ್ಗೆ ಎದ್ದು ಸ್ವಲ್ಪ ಟಿಫನ್ ಎಲ್ಲ ಮಾಡೋದಕ್ಕೆ ಈಸಿ ಆಗುತ್ತೆ. ಹಾಗೆ ನೈಟು ಇಡ್ಲಿಗೆ ಅಂತ ಹೇಳ್ಬಿಟ್ಟು ರುಬ್ಬಿಟ್ಟಿದ್ದೆ. ನೋಡಿ, ಚೆನ್ನಾಗಿ ಆಗಿದೆ, ಹಿಟ್ಟು ರೆಡಿ ಆಗಿದೆ ಇಡ್ಲಿಗೆ. ಈ ರೀತಿ ಉಬ್ಬು ಬಂದಿರಬೇಕು. ಉಬ್ಬು ಬಂದರೆ ಚೆನ್ನಾಗಿರುತ್ತೆ ಇಡ್ಲಿ, ಸಾಫ್ಟಾಗಿ ಚೆನ್ನಾಗೇ ಬರುತ್ತೆ. ಹಾಗೆ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ಹೊಸದಾಗಿ ಯಾರೆಲ್ಲ ವೀಡಿಯೋಸ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ಆಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ರೀತಿ ಹಿಟ್ಟು ಉಬ್ಬು ಬರಬೇಕು ಅಂದರೆ ನೀವು ಸ್ವಲ್ಪ ಅವಲಕ್ಕಿ ಮತ್ತು ಸಬ್ಬಕ್ಕಿನ ಹಾಕೋದ್ರಿಂದ ಈ ರೀತಿ ಚೆನ್ನಾಗಿ ಸಾಫ್ಟಾಗೆ ಬರುತ್ತೆ ಇಡ್ಲಿ. ಈ ಒಂದು ಟಿಪ್ಸ್ನ ಇಡ್ಲಿ ಮಾಡುವಾಗ ಫಾಲೋ ಮಾಡಿ, ತುಂಬಾ ಚೆನ್ನಾಗಿ ಬರುತ್ತೆ. ಯಾರಿಗೆಲ್ಲ ಇಡ್ಲಿ ತುಂಬ ಗಟ್ಟಿಯಾಗುತ್ತೆ, ಸಾಫ್ಟಾಗಿ ಬರೋದೇ ಇಲ್ಲ ಅನ್ನೋರು ಈ ಒಂದು ಟ್ರಿಕ್ಸ್ನ ಯೂಸ್ ಮಾಡಿ. ನೀವು ಏನು ಅಕ್ಕಿ ಬೇಳೆ ಉದ್ದಿನಬೇಳೆ ನೆನೆಸಿಡ್ತೀರಲ್ಲ, ಆಗ ಸ್ವಲ್ಪ ಅವಲಕ್ಕಿ ಮತ್ತು ಸಬ್ಬಕ್ಕಿನ ಅದಕ್ಕೆ ಮಿಕ್ಸ್ ಮಾಡಿಬಿಟ್ಟು ನೆನೆಸಿಡಿ. ಮತ್ತು ನೈಟು ರುಬ್ಬಿಟ್ರೆ ಬೆಳಗ್ಗೆ ಈ ರೀತಿ ಚೆನ್ನಾಗಿ ಉಬ್ಬು ಬಂದಿರುತ್ತೆ. ತುಂಬಾ ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನನ್ನ ಮಗಳಿಗಂತೂ ಇಡ್ಲಿ ಅಂದರೆ ತುಂಬಾ ಇಷ್ಟ. ಆಗಾಗ ಇಡ್ಲಿ ಮಾಡ್ತಾನೆ ಇರ್ತೀನಿ ನಾನು. ವೀಕ್ಲಿ 1 ಟೈಮ್ ಆದರೂ ಇಡ್ಲಿ ಹಿಟ್ಟನ್ನ ರೆಡಿ ಮಾಡ್ಕೊಬಿಡ್ತೀನಿ. ಹಾಗೆ ತುಂಬ ಜಾಸ್ತಿ ಕೂಡ ಮಾಡೋದಿಲ್ಲ. 1 ಡೇಗೆ ಅಂದರೆ 1 ಟೈಮು ಇಲ್ಲ 2 ಟೈಮ್ಗೆ ಆಗೋಷ್ಟು ಮಾತ್ರ ಮಾಡ್ಕೊತೀನಿ. ಹಾಗೆ ಇಡ್ಲಿಗೆ ಚಟ್ನಿ ಮತ್ತು ಸಾಂಬಾರು ಎರಡೂ ಕೂಡ ಮಾಡಬೇಕಾಗುತ್ತೆ. ಕೆಲವೊಂದು ಟೈಮ್ ಚಟ್ನಿ ಇಲ್ಲದಿದ್ದರೂ ಸಾಂಬಾರು ಮಾತ್ರ ಇರಲೇಬೇಕಾಗುತ್ತೆ. ಯಾಕೆಂದರೆ ಮಗಳಿಗೆ ಸಾಂಬಾರು ಅಂದರೆ ಇಷ್ಟ. ಹಸ್ಬೆಂಡು ಚಟ್ನಿ ಅಥವಾ ಸಾಂಬಾರು ಯಾವುದಿದ್ರೂ ಓಕೆ, ಮಗಳಿಗೆ ಮಾತ್ರ ಸಾಂಬಾರೇ ಬೇಕು. ಅಮ್ಮ ಸಾಂಬಾರು ಮಾಡು ಅಮ್ಮ ಪ್ಲೀಸ್ ಅಂತಿರ್ತಾಳೆ. ಹಾಗಾಗಿ ನನಗೂ ಕೂಡ ಅಷ್ಟೇ ಸಾಂಬಾರೇ ಇಷ್ಟ. ಹಾಗಾಗಿ ಸಾಂಬಾರು ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು, ನಾನು ತೊಗರಿಬೇಳೆ, ಮೈಸೂರು ಬೇಳೆ ಮತ್ತು ಹೆಸರುಬೇಳೆ ಮೂರನ್ನೂ ಕೂಡ ಸ್ವಲ್ಪ ಪ್ರಮಾಣದಲ್ಲಿ ಹಾಕ್ಕೊತಾ ಇದ್ದೀನಿ. ಇದು ಸಾಂಬಾರನ್ನ ಮಾಡಿಕೊಂಡ್ರೆ ಅನ್ನಕ್ಕೂ ಕೂಡ ಆಗುತ್ತೆ, ಹಾಗೆ ಇಡ್ಲಿಗೂ ಕೂಡ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ತೊಳೆದಿಟ್ಬಿಟ್ಟು ಒಂದು 2 ಲೋಟದಷ್ಟು ನೀರನ್ನ ಹಾಕ್ಕೊಂಡು ಇದನ್ನು ಬೇಯೋದಕ್ಕೆ ಇಡ್ತೀನಿ. ಹಾಗೆ ಇದಕ್ಕೆ ಒಂದು 2 ಈರುಳ್ಳಿ, ಹಾಗೆ ಒಂದು 2ರಿಂದ 3 ಟೊಮೊಟೊ ಹಣ್ಣು. ನಮಗೆ ಎಷ್ಟು ಕ್ವಾಂಟಿಟಿಲಿ ನಾವು ಮಾಡ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನೋಡಿ, ಟೊಮೊಟೊ ಹಣ್ಣು, ಹಸಿಮೆಣ್ಸಿನ್ಕಾಯಿ ಮತ್ತು ಈರುಳ್ಳಿನ ಈ ರೀತಿ ಹಚ್ಬಿಟ್ಟು ಹಾಕ್ಕೋಬೇಕು ನಾವು ಬೇಯೋವಾಗೇ. ಹಾಗೆ ಸ್ವಲ್ಪ ಇದಕ್ಕೆ ಅರಿಶಿಣದ ಪುಡಿ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಒಂದು 3 ವಿಸಲ್ ಹಾಕಿಸ್ಕೊಂಡ್ರೆ ಚೆನ್ನಾಗಿ ಬೇಳೆ ಎಲ್ಲ ನುಣ್ಣಗೆ ಬೆಂದಿರುತ್ತೆ. ಆಗ ನಮಗೆ ಸಾಂಬಾರು ತುಂಬಾ ಟೇಸ್ಟಿಯಾಗಿ ತುಂಬಾ ಚೆನ್ನಾಗಿ ರೆಡಿ ಆಗುತ್ತೆ. ಈ ಥರ ಸಾಂಬಾರನ್ನ ಮಾಡಿ ನೀವಂತೂ ಪದೇ ಇದೇ ರೀತಿಯೇ ಮಾಡ್ತೀರಾ. ನೀವು ಇಡ್ಲಿ ಮಾಡಿದಾಗೆಲ್ಲ ಈ ಸಾಂಬಾರನ್ನ ಮಾಡಿಕೊಡಿ. ಮಕ್ಕಳಂತೂ ತುಂಬಾ ಇಷ್ಟಪಡ್ತಾರೆ. ಮಕ್ಕಳು ಅಂತ ಅಲ್ಲ, ದೊಡ್ಡವರು ಕೂಡ ತುಂಬಾ ಇಷ್ಟಪಡ್ತಾರೆ ಈ ರೀತಿ ಸಾಂಬಾರನ್ನ ಮಾಡಿ ಕೊಡೋದ್ರಿಂದ. ಈಗ ನೋಡಿ, ಎಲ್ಲ ಹಾಕಿದ್ದೆಲ್ಲ ಆಯಿತು. ಹಾಗೆ ಸ್ವಲ್ಪ ಆಯಿಲು ನಿಮಗೆ ಬೇಕು ಅಂದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಬೇಡ. ನಾನಿಲ್ಲಿ ಸ್ವಲ್ಪ ಆಯಿಲ್ನ ಕೂಡ ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ. ಯಾಕೆಂದರೆ ಆಯಿಲ್ ಹಾಕೋದ್ರಿಂದ ಬೇಳೆ ಎಲ್ಲ ತುಂಬಾ ಸಾಫ್ಟಾಗಿ ಬೇಯುತ್ತೆ. ಹಾಗಾಗಿ ಈಗ ನೋಡಿ, ಈ ರೀತಿ ವಿಸಲ್ನ ಕುಕ್ಕರ್ನ ಕ್ಲೋಸ್ ಮಾಡಿಬಿಟ್ಟು 3 ವಿಸಲ್ನ ಹಾಕಿಸ್ಕೋಬೇಕು. ತುಂಬ ಹೈ ಫ್ಲೇಮ್ ಇಡಬೇಡಿ, ಆದಷ್ಟು ಮೀಡಿಯಮ್ ಫ್ಲೇಮಾಗೆ ಒಂದು 3 ವಿಸಲ್ನ ಹಾಕಿಸ್ಕೊಳ್ಳಿ. ಹಾಗೆ ಒಂದು ಸ್ವಲ್ಪ ಹಲಸಿನ ಹಣ್ಣು ಮತ್ತು ನೇರಳೆ ಹಣ್ಣು ಎಲ್ಲ ಫ್ರಿಡ್ಜಲ್ಲಿ ಇಟ್ಟಿದ್ದೆ. ಹಾಗಾಗಿ ಅದನ್ನೆಲ್ಲ ತೆಗೆದಿಟ್ಕೊಂಡೆ. ಮಗಳಿಗೆ ಸ್ನ್ಯಾಕ್ಸ್ಗೆ ಎಲ್ಲ ಮನೆಯಲ್ಲೇ ಸುಲಿದು ಕೊಡೋಣ, ತಿನ್ಕೊತಾಳೆ ಅಂತ ಹೇಳ್ಬಿಟ್ಟು ಎಲ್ಲನೂ ಫ್ರಿಡ್ಜಿಂದ ಹೊರಗಡೆ ತೆಗೆದಿಟ್ಟೆ. ನೇರಳೆ ಹಣ್ಣಂತೂ ತುಂಬಾ ಚೆನ್ನಾಗಿತ್ತು. ಈ ಸರಿ ಊರಿಂದ ತೊಗೊಬಂದು ತುಂಬ ಚೆನ್ನಾಗಿತ್ತು, ತಿಂದಿದ್ದೀವಿ. ಸರಿ ಅಮ್ಮ ತೊಗೊಬಂದಿದ್ರು. ಹಾಗೆ ಕಾಯಿನ ಈ ರೀತಿ ತುರಿದ್ಬಿಟ್ಟು ಸ್ಟೋರ್ ಮಾಡಿ ಇಟ್ಕೊತೀನಿ ನಾನು. ಏಕೆಂದರೆ ಅಡುಗೆಗೆ ಬೇಕು ಅಂದಾಗೆಲ್ಲ ತುರ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ. ಹಾಗಾಗಿ ಒಂದು ಸರಿ ಈ ರೀತಿ ತುರಿದ್ಬಿಟ್ಟು ಸ್ಟೋರ್ ಮಾಡಿ ಇಟ್ಕೊತೀನಿ. ಹಾಗೆ ಮಗಳು ನೋಡಿ ಎದ್ದು ಆಟ ಆಡ್ತಾ ಇದ್ದಾಳೆ. ಯುಕ್ತಿ ಆಟ ಆಡಿಸ್ತಾ ಇದ್ದಾಳೆ ಅವಳನ್ನ. ತುಂಬ ಚೆನ್ನಾಗಿ ಆಟ ಆಡ್ಕೊತಾಳೆ. ಹಾಗೆ ಈಗ ತೀಟೆ ಕೂಡ ಅಷ್ಟೇ ತುಂಬ ಜಾಸ್ತಿ ಆಗಿಬಿಟ್ಟಿದೆ. ತುಂಬಾ ತೀಟೆ ಮಾಡ್ತಾ ಇರ್ತಾಳೆ. ದೇಕೋದಕ್ಕೆ ಸ್ಟಾರ್ಟ್ ಮಾಡಿದ್ದಾಳಲ್ಲ, ನಿಂತ್ಕೊಳ್ಳೋದು, ಹಾಗೆ ಏನು ಕೈಗೆ ಸಿಗುತ್ತೆ ಅದನ್ನೆಲ್ಲನೂ ಇಟ್ಕೊಂಡು ಎಳಿಯೋದು, ಹಾಗೆ ಕೈಗೆ ಸಿಕ್ಕಿದ್ದೆಲ್ಲ ಬಾಯಿಗೆ ಹಾಕೊಳ್ಳೋದು, ಈ ಥರ ತುಂಬಾ ತೀಟೆ ಮಾಡ್ತಾ ಇರ್ತಾಳೆ. ಹಾಗೆ ನಾನು ಟಿಫನ್ ಮಾಡ್ಕೊತಾ ಇದ್ದೆ ಅಲ್ವಾ, ಹಾಗಾಗಿ ಸ್ವಲ್ಪ ಹೊತ್ತು ನೋಡ್ಕೊಳ್ಳೋದಕ್ಕೆ ಅಂತ ಯುಕ್ತಿನ ಬಿಟ್ಟಿದ್ದೆ. ಹಾಗೆ ಇಲ್ಲಿ ಇಡ್ಲಿಗೆ ರೆಡಿ ಮಾಡಿ ಇಡ್ತಾ ಇದ್ದೀನಿ. ಇಡ್ಲಿ ಕೂಡ ಅಷ್ಟೇ ತುಂಬಾ ಸಾಫ್ಟಾಗಿ ಬರುತ್ತೆ. ಈಗ ಒಂದು 2 ಗ್ಲಾಸಷ್ಟು ನೀರನ್ನ ಹಾಕ್ಕೊಂಡು ತಳಕ್ಕೆ 1 ತೊಳೆಯಷ್ಟು ಹುಣಸೆಹಣ್ಣು ಹಾಕ್ಕೋಬೇಕು. ಹುಣಸೆಹಣ್ಣು ಹಾಕ್ಕೊಂಡು ಬಿಸಿ ಆಗೋದಕ್ಕೆ ಇಟ್ಟಿದ್ದೀನಿ ನೀರು. ಹಾಗೆ ಇಲ್ಲಿ ಇಡ್ಲಿ ಪ್ಲೇಟ್ ಏನಿರುತ್ತಲ್ವ, ಅದಕ್ಕೆ ಸ್ವಲ್ಪ ನೀರಲ್ಲಿ ತೊಳೆದಿರ್ತೀನಲ್ವ, ಅದಕ್ಕೆ ಸ್ವಲ್ಪ ಆಯಿಲ್ನ ಹಾಕ್ಕೊಂಡು ನೀಟಾಗಿ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ. ನೀವು ಬಟ್ಟೆ ಕೂಡ ಹಾಕ್ಕೋಬೋದು. ಬಟ್ಟೆ ಹಾಕ್ಕೊಂಡ್ರೆ ತೆಗಿಯೋದಕ್ಕೆಲ್ಲ ಈಸಿ ಆಗುತ್ತೆ. ಹಾಗೆ ಪ್ಲೇಟ್ ಯಾವುದೇ ರೀತಿ ಇದಾಗೋದಿಲ್ಲ, ನೀಟಾಗಿರುತ್ತೆ. ನಾನಿಲ್ಲಿ ಬಟ್ಟೆ ಎಲ್ಲ ರೆಡಿ ಮಾಡ್ಕೊಂಡಿಲ್ಲ, ಹಾಗಾಗಿ ಆಯಿಲ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ತುಂಬ ಜಾಸ್ತಿ ಮಾಡೋರಾದರೆ ಬಟ್ಟೆ ಹಾಕ್ಕೊಂಡ್ರೆ ಬೆಟರು. ಬಟ್ ನಾವು 1 ಡಿಬ್ಬೆ ಇಲ್ಲ 2 ಡಿಬ್ಬೆ ಇಟ್ಕೊಂಡ್ರೆ ಸಾಕಾಗ್ಬಿಡುತ್ತಲ್ಲ. ಹಾಗಾಗಿ ನಾನು ಬಟ್ಟೆ ಎಲ್ಲ ಏನು ಹಾಕ್ಕೊಳ್ಳೋದಕ್ಕೆ ಹೋಗೋದಿಲ್ಲ.
ಎಲ್ಲ ಪ್ಲೇಟ್ಗೂ ಕೂಡ ಅಷ್ಟೇ ನೀಟಾಗಿ ಆಯಿಲ್ನೆಲ್ಲ ಈ ರೀತಿ ಕೈಯಲ್ಲಿ ಸ್ಪ್ರೆಡ್ ಮಾಡಿಕೊಂಡು ಇಡ್ಲಿನ ಹಾಕ್ಬಿಟ್ಟು ಇಡ್ತಾಯಿದ್ದೀನಿ. ತುಂಬ ಹಾಕ್ತೀನಿ. ನಮ್ಮದು ಇದು ಪ್ಲೇಟ್ ಏನಿದೆಯಲ್ವ ಸ್ವಲ್ಪ ತಳ ಕೂಡ ಅರ್ವ ಇದೆ. ಹಾಗಾಗಿ ಒಂದು 3 ಇಡ್ಲಿ ತಿಂದರೆ ಸಾಕು ಅನ್ನಿಸ್ಬಿಡುತ್ತೆ. 3ರಿಂದ 4 ಇಡ್ಲಿ ತಿಂದರೆ ಸಾಕು ಅನ್ನಿಸ್ಬಿಡುತ್ತೆ. ನನ್ನ ಮಗಳು ಒಂದೇ ತಿಂತಾಳೆ. ನಾನು ಗೊತ್ತಿಲ್ಲದೆ ಹಾಕಿದ್ರು ಅಮ್ಮ ಜಾಸ್ತಿ ಆಯ್ತು ನನಗೆ ಅಂತ ಹೇಳ್ತಾ ಇರ್ತಾಳೆ. ಹಾಗೆ ನೋಡಿ ಬಿಸಿ ಆಗ್ತಾಯಿದೆ ನೀರು. ಹಾಗೆ ಇದಕ್ಕೆ 1 ತೊಳೆ ಹುಣಸೆಹಣ್ಣು ಹಾಕೋದ್ರಿಂದ ತಳ ಏನಿರುತ್ತಲ್ವ ಅದು ತಳ ಕಪ್ಪಾಗೋದಿಲ್ಲ, ಹಾಗೆ ಇರುತ್ತೆ. ಹಾಗಾಗಿ ಇಲ್ಲಾಂದರೆ ಕೆಳಗಡೆ ಎಲ್ಲ ನೀರು ಕುದ್ದು ಒಂಥರ ಕೆಂಪುಗೆ ಅಂದರೆ ಕಪ್ಪುಗೆ ತಳ ಕಟ್ಟುತ್ತೆ. ಹಾಗಾಗಿ ಈ ರೀತಿ ಹುಣಸೆಹಣ್ಣು ಹಾಕೋದ್ರಿಂದ ಅದು ಏನು ಕಲರ್ ಇರುತ್ತಲ್ವ ಸಿಲ್ವರು ಅದೇ ಕಲರೇ ಇರುತ್ತೆ. ನೋಡಿ ಎಲ್ಲ ಪ್ಲೇಟ್ಸು ಕೂಡ ರೆಡಿ ಆಯಿತು. ಇಟ್ಬಿಟ್ಟು ಈಗ ಇನ್ನೂ ಕೂಡ ಅಷ್ಟೇ ಒಂದು 5 ನಿಮಿಷ ಬೇಯಿಸ್ಕೊಂಡ್ರೆ ಇಡ್ಲಿ ರೆಡಿ ಆಗುತ್ತೆ. ಬೆಳಗ್ಗೆ ಅಂತೂ ಎಷ್ಟು ಬೇಗ ಕೆಲಸ ಮಾಡಿಕೊಂಡ್ರು ಕೂಡ ಅಷ್ಟೇ ಟೈಮ್ ಹೇಗೆ ಹೋಗುತ್ತೆ ಅನ್ನೋದೇ ಗೊತ್ತಾಗೋದಿಲ್ಲ. ಟೈಮ್ ಆಗಿಬಿಡುತ್ತೆ ಸ್ಕೂಲ್ಗೆ. ಈಗ ಒಂದು ದಿಬ್ಬೆ ಇಡ್ಲಿಗೆಲ್ಲನೂ ರೆಡಿ ಮಾಡಿಟ್ಟೆ. ಹಾಗೆ ಸಾಂಬಾರು ಇನ್ನೂ ವಿಸಲ್ ಆಗಿಲ್ಲ, ಹಾಗಾಗಿ ಸಾಂಬಾರು ಬೇಯೋದಕ್ಕಿಟ್ಟು ಬೇರೆ ಏನು ಕೆಲಸ ಇರುತ್ತಲ್ವ ಸ್ವಲ್ಪ ಮನೆ ಕೆಲಸ ಎಲ್ಲ ಮಾಡ್ಕೊತೀನಿ. ಅಷ್ಟರಲ್ಲಿ ಮಗಳನ್ನ ರೆಡಿ ಮಾಡ್ತಾರೆ. ಅವ್ರ ಅಪ್ಪನೇ ಅವಳನ್ನ ರೆಡಿ ಮಾಡ್ತಾರೆ. ಮತ್ತು ಈ ಥರ ಚಿಕ್ಕ ಪುಟ್ಟ ಕೆಲಸ ಏನಿರುತ್ತಲ್ವ ಅದನ್ನು ಕೂಡ ಮುಗಿಸ್ಕೊಬಿಡ್ತೀನಿ. ಯಾಕೆಂದರೆ ಆಮೇಲೆ ಮಗಳ ಜೊತೆ ಕೆಲಸಗಳು ಮಾಡೋದಕ್ಕೆ ಆಗೋದೇ ಇಲ್ಲ. ತುಂಬಾ ಅವಳಂತೂ ಈಗ ಅವಳು ಎದ್ದಿದ್ದಾಗ ಏನೂ ಕೆಲಸ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ. ಹಾಗಾಗಿ ಆದಷ್ಟು ಅವಳು ಆಟ ಆಡೋವಾಗ ಇಲ್ಲ ಮಲಗಿದ್ದಾಗೇ ಕೆಲಸ ಎಲ್ಲ ಮುಗಿಸ್ಕೋಬೇಕು. ಹಾಗೆ ಈ ಕಡೆ ಸಾಂಬಾರು ಕೂಡ 3 ವಿಸಲ್ ಆಯಿತು. ಹಾಗಾಗಿ ಅದನ್ನು ಆಫ್ ಮಾಡಿಬಿಟ್ಟು ಈ ಕಡೆ ಇಡ್ಲಿ ಕೂಡ ಬೆಂದಿದೆ ಅಂತ ಚೆಕ್ ಮಾಡ್ತಾಯಿದ್ದೀನಿ. ಇಡ್ಲಿ ಇನ್ನು ಸ್ವಲ್ಪ ಕೈ ತೇವ ಮಾಡಿಕೊಂಡು ಮುಟ್ಟಿರೆ ಗೊತ್ತಾಗುತ್ತೆ. ನಮಗೆ ಕೈಗೆ ಅಂಟಲಿಲ್ಲ ಅಂದರೆ ಇಡ್ಲಿ ಚೆನ್ನಾಗಿ ಬೆಂದಿದೆ ಅಂತ. ಹಾಗೆ ನೋಡಿ ಎಷ್ಟು ಸಾಫ್ಟ್ ಇದೆ ಅಂತ, ತುಂಬಾ ಸಾಫ್ಟಾಗಿ ಚೆನ್ನಾಗಿ ಬಂದಿತ್ತು ಇಡ್ಲಿ ರೆಡಿ ಆಯಿತು. ಈಗ ನೋಡಿ ಕೈಗೆ ಹತ್ತುತ್ತಾ ಇಲ್ಲ ಅಲ್ವಾ, ಈಗ ಬೆಂದಿದೆ ಅಂತ ಹೇಳ್ಬಿಟ್ಟು ಇಡ್ಲಿ ಕೂಡ ಆಫ್ ಮಾಡಿದೆ. ಇಡ್ಲಿ ರೆಡಿ ಆಯಿತು. ಹಾಗೆ ಒಂದು ಕಡೆ ಸಾಂಬಾರು ಕೂಡ ರೆಡಿ ಮಾಡಿಕೊಂಡ್ರೆ ಬೆಳಗಿನ ಟಿಫನ್ ರೆಡಿ ಆಗುತ್ತೆ. ಹಾಗೆ ವಿಸಲೆಲ್ಲ ಆರಿತ್ತು. ಈಗ ತೆಗೆದ್ಬಿಟ್ಟು ಬೇಳೆ ಟೊಮೊಟೊ ಈರುಳ್ಳಿ ಎಲ್ಲ ಏನಾಗಿ ಬೇಯಿಸಿಟ್ಟಿದೆ ಅಲ್ವ ಅದನ್ನೆಲ್ಲ ನೀರನ್ನ ಸಪ್ರೇಟ್ ಬಸ್ಕೋಬೇಕು. ಅದು ತಿಳಿ ಕಟ್ಟೇನಿರುತ್ತಲ್ವ ಅದನ್ನು ಸಪ್ರೇಟು ಬಸ್ತಿಡ್ತಾಯಿದ್ದೀನಿ. ಹಾಗೆ ಇಲ್ಲಿ ಒಂದು ಒಗ್ಗರಣೆ ಕೊಟ್ಕೊತಾ ಇದ್ದೀನಿ. ಒಗ್ಗರಣೆ ಕೊಟ್ಬಿಟ್ಟು ಹಾಗೆ ಅದರಲ್ಲೇ ಹಾಕ್ಬಿಟ್ಟು ಮಸ್ತ್ ಅದರಲ್ಲೇ ಒಂದು ಸರಿ ಹಾಕ್ತಾಯಿದ್ದೀನಿ. ಹಾಗೆ ಇಲ್ಲಿ ಒಗ್ಗರಣೆಗೆ ಒಂದು ತಪ್ಪಲೆಗೆ 1 ಸ್ಪೂನಷ್ಟು ಆಯಿಲ್ನ ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು ಸ್ವಲ್ಪ ಸಾಸಿವೆ ಮತ್ತು ಜೀರಿಗೆ ಕೂಡ ಹಾಕ್ಕೊಂಡಿದ್ದೀನಿ. ಹಾಗೆ ಇದಕ್ಕೊಂದು 2 ಗರಿಷ್ಟು ಕರಿಬೇವು ಮತ್ತು ಒಂದು 5ರಿಂದ 6 ಬೆಳ್ಳುಳ್ಳಿನ ಜಜ್ಜಿಬಿಟ್ಟು ಇಟ್ಕೊಂಡಿದ್ದೀನಿ. ಅದನ್ನು ಕೂಡ ಹಾಕ್ಕೊಂಡು ಅದನ್ನೆಲ್ಲ ಕೈ ಆಡ್ಕೊತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಇದು ಒಗ್ಗರಣೆ ಕೂಡ ರೆಡಿ ಆಗುತ್ತೆ. ಇದಕ್ಕೆ ಬೇಳೆಕಟ್ಟು ಏನಿರುತ್ತೆ ಅಲ್ವ ತಿಳಿದು ಆ ಬೇಳೆಕಟ್ಟನ್ನ ಇದಕ್ಕೆ ಹಾಕ್ಕೊತಾ ಇದ್ದೀನಿ. ನೀವು 1-2 ಒಣಮೆಣಸಿನ್ಕಾಯಿ ಕೂಡ ಇದಕ್ಕೆ ಆ್ಯಡ್ ಮಾಡ್ಕೋಬೋದು. ಈಗ ರೆಡಿ ಆಯಿತು ಒಗ್ಗರಣೆ. ಈಗ ಏನು ಇದು ತಿಳಿ ಕಟ್ಟಿರುತ್ತಲ್ವ ಸಾಂಬಾರ್ದು ಆ ತಿಳಿ ಕಟ್ಟನ್ನ ಇದಕ್ಕೆ ಹಾಕ್ಕೊಂಡು ಮಿಕ್ಕಿರೋಂಥ ಬೇಳೆ ಟೊಮೊಟೊನ ಎಲ್ಲ ಚೆನ್ನಾಗಿ ಮಸಿಯ ಕಡ್ಡಿ ಬರುತ್ತಲ್ವ ಅದರಲ್ಲಿ ಮಸ್ತ್ ಬಿಟ್ಟು ಸೇರಿಸ್ಕೊಂಡ್ರೆ ಒಂದು ಒಳ್ಳೆ ಸಾಂಬಾರು ರೆಡಿ ಆಗುತ್ತೆ. ಹಾಗೆ ಇದಕ್ಕೆ ಸಾಂಬಾರಿಗೆ ನೀವು ಖಾರಕ್ಕೆ ಎಷ್ಟು ಬೇಕಷ್ಟು ಖಾರ ಮತ್ತು ರಸಮ್ ಪೌಡರ್ ಬರುತ್ತಲ್ವ ಸಾಂಬಾರ್ದು ರಸಮ್ ಪೌಡರ್ ಏನು ಬರುತ್ತೆ ಅದನ್ನು ಹಾಕ್ಕೊಂಡ್ರೆ ಒಂದು ಒಳ್ಳೆ ಟೇಸ್ಟ್ ಬರುತ್ತೆ. ಅದು ರಸಮ್ ಪೌಡರ್ ಹಾಕಿರೇ ಇರೋದೊಂದು ಟೇಸ್ಟು ಚೆನ್ನಾಗೇ ಬರೋದು. ಹಾಗಾಗಿ ಅದನ್ನು ಕೂಡ 1 ಸ್ಪೂನಷ್ಟು ಹಾಕ್ಕೊತಾ ಇದ್ದೀನಿ. ನೋಡಿ ಇದು ಬೇಳೆ ಎಲ್ಲ ಬೆಂದಿತ್ತಲ್ವ ಅದನ್ನು ಚೆನ್ನಾಗಿ ರೀತಿ ಮಸ್ಯ ಕಡ್ಡಿ ತೊಗೊಂಡು ಚೆನ್ನಾಗಿ ನುಣ್ಣಗೆ ಮಸ್ಕೋಬೇಕು. ನೆಕ್ಸ್ಟ್ ಏನಿತ್ತಲ್ವ ಸಾಂಬಾರು ಇದಕ್ಕೆಲ್ಲನೂ ಅದನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಖಾರದ ಪುಡಿ ಕೂಡ ಇದಕ್ಕೆ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಆಲ್ರೆಡಿ ಹಸಿಮೆಣ್ಸಿನ್ಕಾಯಿ ಹಾಕಿರ್ತೀವಿ, ಹಾಗಾಗಿ ನೋಡಿಕೊಂಡು ಖಾರ ಮತ್ತು ಸ್ವಲ್ಪ ಬೆಲ್ಲ ಹಾಗೆ ಉಪ್ಪು ರುಚಿಗೆ ಎಷ್ಟು ಬೇಕು ಅಂತ ನೋಡಿಕೊಂಡು ಒಂದು ಸರಿ ನೀಟಾಗಿ ಕುಡಿಸ್ಕೊಂಡ್ರೆ ಸಾಂಬಾರು ರೆಡಿ ಆಗುತ್ತೆ. ಹಾಗೆ ಸ್ವಲ್ಪ ಗಟ್ಟಿನೇ ಇರಲಿ, ಯಾಕೆಂದರೆ ತುಂಬ ತೆಳುವಾದರೆ ಚೆನ್ನಾಗಿರೋದಿಲ್ಲ. ಹಾಗೆ ನೋಡಿ ಇದು MTR ರಸಮ್ ಪೌಡರ್ ಏನು ಬರುತ್ತಲ್ವ ಇದು ಕೂಡ ಅಷ್ಟೇ 1 ಸ್ಪೂನಷ್ಟು ಹಾಕ್ಬಿಟ್ರೆ ತುಂಬಾ ಒಳ್ಳೆ ಟೇಸ್ಟ್ ಸಿಗುತ್ತೆ. ಸಾಂಬಾರು ರೆಡಿ ಆಯಿತು. ಹಾಗೆ ಇಡ್ಲಿ ಕೂಡ ರೆಡಿ ಆಗಿದೆ. ಹಾಗೆ ಲಾಸ್ಟಲ್ಲಿ ಒಂದು ಸ್ವಲ್ಪ ಕಾಯಿ ತುರಿ ಮತ್ತು ಕೊತ್ತಂಬರಿ ಸೊಪ್ಪನ್ನ ಹಾಕ್ಬಿಟ್ಟು ಫೈನಲ್ ಟಚಪ್ ಕೊಟ್ಬಿಟ್ರೆ ನಮಗೊಂದು ಒಳ್ಳೆ ರುಚಿಕರವಾದಂಥ ಇಡ್ಲಿಗೆ ಸಾಂಬಾರು ರೆಡಿ. ಹಾಗೆ ಇಡ್ಲಿನ ಬಿಸಿ ಇಡ್ಲಿ ತೆಗೆದಾಗ ಸ್ವಲ್ಪ ಅದು ನೀಟಾಗಿ ಶೇಪ್ ಎದ್ದೊಳೋದಿಲ್ಲ. ಸ್ವಲ್ಪ ತಣ್ಣಗಾದ್ಮೇಲೆ ಅಂದರೆ ಇಡ್ಲಿ ಪ್ಲೇಟ್ ಸ್ವಲ್ಪ ತಣ್ಣಗಾದ್ಮೇಲೆ ಎತ್ತಿದ್ರೆ ನೀಟಾಗಿ ರೌಂಡ್ ಶೇಪ್ ಆಗೇ ಬಂದುಬಿಡುತ್ತೆ. ನಾನು ಸ್ವಲ್ಪ ಬಿಸಿದೇ ತೆಗ್ದೆ, ಹಾಗಾಗಿ ನೋಡಿ ಕೆಳಗಡೆ ಸ್ವಲ್ಪ ಒಂಥರ ಇದಾಗಿದೆ. ಹಾಗೆ ಇಡ್ಲಿ ಮತ್ತು ಸಾಂಬಾರು 2 ಕೂಡ ರೆಡಿ ಆಯಿತು. ಈಗ ಹಸ್ಬೆಂಡ್ಗೆ ಹಾಕ್ಕೊಡ್ತಾ ಇದ್ದೀನಿ. ಹಾಗೆ ಮಗಳು ಕೂಡ ಚಿಕ್ಕವಳು ಆಟ ಆಡ್ತಾಯಿದ್ಲು. ಅವಳಿಗೆ ನೆಲದಲ್ಲಿ ಏನು ಸಿಗುತ್ತೋ ಅದನ್ನೆಲ್ಲ ತೊಗೊಂಡು ಆಟ ಆಡ್ತಿರ್ತಾಳೆ, ಬಾಯಿಗೆ ಹಾಕ್ಕೊಳ್ಳೋದಕ್ಕೆಲ್ಲ ಹೋಗ್ತಾಳೆ. ಹಾಗಾಗಿ ಅವಳ ಮೇಲಂತೂ ಒಂದು ಕಣ್ಣು ಇದ್ದೇ ಇರಬೇಕು ಯಾವಾಗ್ಲೂ. ಹಾಗೆ ಯುಕ್ತಿಗೂ ಕೂಡ ಬಾಕ್ಸ್ ಎಲ್ಲ ರೆಡಿ ಆಯಿತು. ಅವಳದು ಲಂಚ್ ಬ್ಯಾಗ್ ಪ್ಯಾಕ್ ಮಾಡಬೇಕು. ಈಗ ಅವರು ಟಿಫನ್ನ ತಿಂತಾಯಿದ್ದಾರೆ, ನಾನಿಲ್ಲಿ ಲಂಚ್ ಬ್ಯಾಗ್ ಪ್ಯಾಕ್ ಮಾಡಿ ಇಡ್ತಾಯಿದ್ದೀನಿ.
ಅವಳಿಗೆ ಇಡ್ಲಿನ ಕಟ್ ಮಾಡಿಬಿಟ್ಟು ಅಂದರೆ ಸಾಂಬಾರು ಜೊತೆ ಡಿಪ್ ಮಾಡಿಬಿಟ್ಟು ಒಂದು ಫೋರ್ಕ್ ಹಾಕಿ ಕೊಟ್ಟರೆ ನೀಟಾಗಿ ತಿನ್ಕೊತಾಳೆ. ಹಾಗೆ ಒಂದು ಸ್ವಲ್ಪ ಸ್ನ್ಯಾಕ್ಸ್ ಹಣ್ಣು ಕೂಡ ಕಟ್ ಮಾಡಿ ಹಾಕಿದೆ. ಅವಳದು ಲಂಚು ರೆಡಿ ಆಯಿತು. ಈಗ ಅವಳಿಗೆ ತಲೆ ಎಲ್ಲ ಬಾಚಿಬಿಟ್ಟು ರೆಡಿ ಮಾಡಬೇಕು. ಹೆಣ್ಮಕ್ಳಿಗೆ ತಲೆ ಬಾಚೋದೇ ಒಂದು ದೊಡ್ಡ ಕೆಲಸ ಆಗಿಬಿಡುತ್ತೆ. ಬಟ್ ನಾನು ಕಟಿಂಗ್ ಮಾಡಿಸೋಣ ಅಂತಂದರೆ ಬೇಡ ಅಂತಂದ್ಲು. ಹಾಗಾಗಿ ಅವಳಿಗೆ ಹಾಗೆ ಚಿಕ್ಕದಾಗಿ 2 ಜುಟ್ಟು ಬರುತ್ತೆ, ಈ ರೀತಿ ಜುಟ್ಟು ಹಾಕ್ಬಿಟ್ಟು ಕ್ರೀಮೆಲ್ಲ ಹಚ್ಚಿ ನಾನೇ ರೆಡಿ ಮಾಡಬೇಕು, ಹಚ್ಕೊತೀನಿ ಅಂತೇಳಿ. ಬಟ್ ಅಷ್ಟು ನೀಟಾಗಿ ಅವಳು ರೆಡಿ ಆಗೋದಿಲ್ಲ ಅಂತೇಳ್ಬಿಟ್ಟು ನಾನೇ ಚಿಕ್ಕದಾಗಿ ಈ ರೀತಿ 2 ಜುಟ್ಟು ಹಾಕ್ಬಿಟ್ಟು ಅವಳಿಗೆ ಸ್ವಲ್ಪ ಕ್ರೀಮು ಬಟ್ಟೆಲ್ಲ ಇಟ್ಬಿಟ್ಟು ಟಿಫನ್ನು ಕೆಲವೊಂದು ಟೈಮ್ ತಿಂತಾಳೆ, ಇಲ್ಲಾಂದರೆ ಕೆಲವೊಂದು ಟೈಮ್ ನಾನೇ ತಿನ್ನಿಸ್ಬೇಕಾಗುತ್ತೆ. ತಿನ್ನಿಸಿ ಒಂದು ಸರಿ ಬ್ಯಾಗೆಲ್ಲ ಚೆಕ್ ಮಾಡ್ತೀನಿ. ಯಾಕೆಂದರೆ ಬುಕ್ಸ್ ಎಲ್ಲ ನೈಟ್ ಎತ್ತಿಟ್ಟಿರ್ತೀನಿ. ಬಟ್ ಒಂದೊಂದು ಸರಿ ಅವಳು ಮತ್ತೆ ತೆಗ್ದು ಎಲ್ಲ ಮಿಸ್ ಮಾಡಿರಾಯ್ತು ಅಂತ ಹೇಳ್ಬಿಟ್ಟು ಒಂದು ಸರಿ ಡೈರಿಗೆ ಸೈನ್ ಹಾಕಿದ್ದೀನಿ ಇಲ್ಲ ಅಂತ ಎಲ್ಲ ನೋಡಿಬಿಟ್ಟು ಬ್ಯಾಗೆಲ್ಲ ಚೆಕ್ ಮಾಡಿಬಿಟ್ಟು ಆಮೇಲೆ ಹಸ್ಬೆಂಡು ಅವಳಿಬ್ಬರು ಕೂಡ ಒಂದೇ ಸರಿ ಹೋಗ್ತಾರೆ ರೆಡಿಯಾಗಿ. ಹಾಗೆ ಚಿಕ್ಕವಳನ್ನ ನೋಡಿಕೊಂಡು ಇವಳನ್ನ ರೆಡಿ ಮಾಡಿ ಕಳಿಸ್ದೆ. ಈಗ ಹೊರಟ್ರು ಇಬ್ಬರು ಕೂಡ. ಹೋದ್ಮೇಲೆ ನನ್ನ ಒಂದು ಮನೆ ಕೆಲಸ ಎಲ್ಲ ಏನಿರುತ್ತೆ ಅದು ಸ್ಟಾರ್ಟ್ ಆಗುತ್ತೆ. ಈಗಂತೂ ಮನೆ ಕೆಲಸ ಮಾಡೋದು ತುಂಬಾ ಕಷ್ಟ ಆಗಿದೆ. ಅವಳು ಚಿಕ್ಕವಳು ಮಲ್ಕೊಂಡಾಗ ಮಾತ್ರ ಮಾಡ್ಕೋಬೇಕು. ಅವಳು ಮಲಗಿರು ಕೂಡ ಅಷ್ಟೇ ಒಂದು ಅರ್ಧ ಗಂಟೆ ಮಲಗಿರೋ ಹೆಚ್ಚೆಚ್ಚು, ಅದರಲ್ಲಿ ಒಳಗಡೆನೇ ಎದ್ದು ಬಿಡ್ತಾಳೆ ಆಲ್ರೆಡಿ. ಈಗ ಇವರು ಅಪ್ಪ ಮಗಳು ರೆಡಿಯಾಗಿ ಹೊರಟ್ರು. ಈಗ ಒಂದು ನಿದ್ದೆ ಆಗುತ್ತೆ ಇವಳದು ಕೂಡ. ಈಗ ಸ್ವಲ್ಪ ಹೊತ್ತು ಇವಳನ್ನ ಮಲಗಿಸ್ಬಿಟ್ಟು ಆಟ ಆಡಿಸಿ ಮಲಗಿಸಿರೆ ಇವಳೊಂದು ನಿದ್ದೆ ಮಾಡೋ ಅಷ್ಟರಲ್ಲಿ ಸ್ವಲ್ಪ ಮನೆ ಕೆಲಸನ ಮುಗಿಸ್ಕೊಳ್ತೀನಿ. ಟಿಫನ್ ಎಲ್ಲ ಮಾಡ್ಕೊಳ್ಳೋದು ಇದೆಲ್ಲನೂ ಈ ಟೈಮಲ್ಲಿ ಮಾಡ್ಕೊತೀನಿ. ಹಾಗೆ ಬಟ್ಟೆ ಏನಾದರೂ ಮಿಷಿನ್ಗೆ ಹಾಕೋದೆಲ್ಲ ಇರುತ್ತಲ್ಲ ಅದೆಲ್ಲನೂ ಈಗ ಇವಳನ್ನ ಮಲಗಿಸ್ಬಿಟ್ಟು ಅವೆಲ್ಲನೂ ಸ್ವಲ್ಪ ಕೆಲಸ ಮಾಡಿಕೊಂಡ್ರೆ ಇವಳು ಎದ್ದೊಳೋದ್ರಲ್ಲಿ ಸ್ವಲ್ಪ ಕೆಲಸ ಆಗುತ್ತೆ. ಎದ್ಮೇಲೆ ಅವಳಿಗೆ ಸರಿ ಮಾಡಿ ತಿನ್ನಿಸಿ ಅವಳನ್ನ ಸ್ನಾನ ಮಾಡಿಸಿ ಮತ್ತೆ ಇನ್ನೊಂದು ರೌಂಡು ಮಲಗಿಸಿರೆ ಮತ್ತೆ ಒಂದು ರೌಂಡ್ ಕೆಲಸ ಆಗುತ್ತೆ. ಇದೇ ರೀತಿಯೇ ದಿನ ನನ್ನ ಒಂದು ದಿನಚರಿ ಆಗಿಬಿಡುತ್ತೆ. ಕೆಲವೊಂದು ಟೈಮ್ ತಲೆ ಕೆಟ್ಟೋಗ್ಬಿಡುತ್ತೆ. ಎಷ್ಟು ಬೇಜಾರಾಗುತ್ತೆ ಅಂದರೆ ಯಾಕಪ್ಪ ಇದೆಲ್ಲ ಅಂತ ಅನ್ನಿಸ್ಬಿಡುತ್ತೆ. ರೆಸ್ಟೇ ಇಲ್ಲ ಅಂತ ಅನ್ನಿಸ್ಬಿಡುತ್ತೆ ಕೆಲವೊಂದು ಟೈಮಲ್ಲಿ. ಬಟ್ ಇದೇ ಒಂದು ನಮ್ಮ ದಿನಚರಿ, ಅದನ್ನು ಮಾಡಬೇಕು ನಾವು. ಅದ್ರ ಜೊತೆ ನನ್ನ ಒಂದು ವೃತ್ತಿ ಏನಿದೆ ಅಲ್ವಾ, ವೃತ್ತಿ ಬದುಕು ಅಂದರೆ ನಂದು ಟೈಲರಿಂಗು ಸದ್ಯಕ್ಕೆ. ಹಾಗಾಗಿ ಇದನ್ನು ಕೂಡ ಬಿಡೋದಕ್ಕಾಗೋದಿಲ್ಲ. ಹಾಗಾಗಿ ಇದೊಂದು ಬ್ಲೌಸ್ ಇತ್ತು, ಇದನ್ನು ಸ್ಟಿಚ್ ಮಾಡೋಣ ಅಂತೇಳ್ಬಿಟ್ಟು ಮಾಡ್ಕೊತಾ ಇದ್ದೆ. ವರ್ಕು ನೀವು ನೋಡ್ತಾ ಇರ್ಬೋದು, ತುಂಬ ಚೆನ್ನಾಗಿ ವರ್ಕ್ ಬಂದಿದೆ. ಇದು ಹ್ಯಾಂಡ್ ವರ್ಕು ತುಂಬ ಚೆನ್ನಾಗಿ ಬಂತು. ಇದು ಕೂಡ ಸ್ವಲ್ಪ ಅರ್ಜೆಂಟು ಕೊಡಬೇಕಿತ್ತು ಅವ್ರಿಗೆ, ತುಂಬ ದಿನ ಆಗಿತ್ತು ಅವರು ಕೊಟ್ಟು. ಹಾಗಾಗಿ ಇದನ್ನು ಇವತ್ತು ಜಿಗ್ಜಾಗು ಫಾಲ್ ಮಾಡಿಬಿಟ್ಟು ಹಾಗೆ ಬ್ಲೌಸ್ ಕೂಡ ಕಟ್ಟಿಂಗ್ ಮಾಡಬೇಕು. ಏಕೆಂದರೆ ಇದನ್ನು ಕೂಡ ನಾನು ಬಿಡೋದಕ್ಕಾಗೋದಿಲ್ಲ. ಮನೆ ಕೆಲಸ ಮಕ್ಕಳ ಜೊತೆ ಇದನ್ನು ಕೂಡ ನಾನು ಕಂಟಿನ್ಯೂ ಮಾಡಲೇಬೇಕಾಗುತ್ತೆ. ಹಾಗಾಗಿ ಆದಷ್ಟು ಆಲ್ಮೋಸ್ಟ್ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಸಂಜೆ ನೈಟ್ ಈ ಕೆಲಸನ ಮಾಡ್ಕೊಳ್ಳೋದಕ್ಕೆ ನಾನು ಟ್ರೈ ಮಾಡ್ತೀನಿ. ಬೆಳಗ್ಗೆಯಿಂದ ಮನೆ ಕೆಲಸ ಆಗಿಬಿಡುತ್ತೆ. ಸಂಜೆ ಹಸ್ಬೆಂಡ್ ಬಂದ ಮೇಲೆ ಮಕ್ಕಳನ್ನ ನೋಡ್ಕೊತಾರೆ. ಹಾಗಾಗಿ ಆ ಟೈಮಲ್ಲಿ ನಾನು ಈ ಕೆಲಸನ ಮಾಡ್ಕೊಳ್ಳೋದಕ್ಕೆ ಆದಷ್ಟು ಟ್ರೈ ಮಾಡ್ತೀನಿ. ಏಕೆಂದರೆ ಇದನ್ನು ಬಿಡೋದಕ್ಕಾಗೋದೇ ಇಲ್ಲ. ನನ್ನ ಒಂದು ಆದಾಯದ ಮೂಲ ಅಂದರೆ ಇದೆ ಅಂತಲೇ ಹೇಳ್ಬೋದು. ಹಾಗಾಗಿ ಇದು ಒಂದು ಕಲ್ತಿರೋ ವಿದ್ಯೆ, ಇದನ್ನು ಬಿಡೋದಕ್ಕೂ ಆಗೋದಿಲ್ಲ. ಹಾಗಾಗಿ ಇದನ್ನು ಕೂಡ ಮಾಡಿಕೊಂಡು ನನ್ನ ಒಂದು ಕೆಲಸ ಕೂಡ ಮಾಡ್ಕೊತೀನಿ. ಇದು ಬ್ಲೌಸ್ನ ಸ್ಟಿಚ್ ಮಾಡಬೇಕು, ವರ್ಕ್ ಆಗಿದೆ. ಹಾಗೆ ಸ್ಯಾರಿಗೆ ಕುಚ್ಚು ಕೂಡ ಕಟ್ಟಬೇಕು. ಹಾಗೆ ಜಿಗ್ಜಾಗು ಫಲ್ ಎಲ್ಲನೂ ಮಾಡಬೇಕು. ಹಾಗಾಗಿ ಇದನ್ನು ಕೂಡ ಈಗ ಮಾಡ್ಕೊತಾ ಇದ್ದೀನಿ. ಬಟ್ ಒಂದೇ ಸರಿ ಆಗೋದಿಲ್ಲ. ಯಾವಾಗ ಆಗುತ್ತೆ ಆವಾಗ ಒಂದು ಟೈಮ್ ಕಟ್ ಮಾಡಿಡ್ತೀನಿ, ಒಂದು ಟೈಮ್ ಸ್ವಲ್ಪ ಸ್ಟಿಚ್ ಮಾಡ್ತೀನಿ, ಒಂದು ಟೈಮ್ ಜಿಗ್ಜಾಗು ಫಾಲ್ ಮಾಡ್ತೀನಿ. ಈ ರೀತಿ ಟೈಮ್ ಆದಾಗ ನಾನು ಮಾತ್ರ ಬೆಳಗ್ಗೆ ಸ್ವಲ್ಪ ಲೇಟಾಗಿ ಎದ್ದೊಳ್ತೀನಿ. ಲೇಟು ಅಂದರೆ 7 ಗಂಟೆ ಒಳಗಡೆ, ಒಂದು 6:30, 6 ಗಂಟೆ, 6:15 ಈ ಥರ ನನಗೆ ಯಾವಾಗ ಆಗುತ್ತೆ ಆವಾಗ ಎದ್ದೊಳ್ತೀನಿ. ನಾನು ಎದ್ದ ತಕ್ಷಣ ಮಗಳು ಕೂಡ ಎದ್ದೊಳ್ತಾಳೆ. ಅವಳು ಎದ್ಮೇಲೆ ಆವಾಗ ದಿನಚರಿ ಸ್ಟಾರ್ಟ್ ಆದರೆ ಮತ್ತು ನೈಟ್ 11 ಗಂಟೆವರೆಗೂ ನಾನು ಮಲಗೋದು ಇಲ್ಲ, ಕೂತ್ಕೊತೀನಿ. ಕೆಲವೊಂದು ಟೈಮ್ ಮಗಳನ್ನ ಆಟ ಆಡಿಸ್ಕೊಂಡು ಕೂತ್ಕೊತೀನಿ. ಮಲ್ಗೋಕ್ಕಂತೂ ಆಗೋದೇ ಇಲ್ಲ. ಇನ್ನು ನಾನು ಬೆಳಗ್ಗೆ ಏನಿದ್ದು ಮತ್ತು ನೈಟ್ 11 ಗಂಟೆವರೆಗೂ ಕೂಡ ಅಷ್ಟೇ ನನ್ನ ಒಂದು ಕೆಲಸಗಳು ನಡೀತಾನೇ ಇರ್ತವೆ. ಈಗ ಇದು ಬ್ಲೌಸ್ ಎಲ್ಲನೂ ಮೆಜರ್ಮೆಂಟ್ ತೊಗೊಂಡು ಬ್ಲೌಸ್ನ ಕಟ್ ಮಾಡ್ಕೊತಾ ಇದ್ದೀನಿ. ಹಾಗೆ ವರ್ಕ್ ಎಲ್ಲ ಮಾಡಿರ್ತಾರಲ್ವ ಅದನ್ನು ಕೂಡ ಮೆಜರ್ಮೆಂಟ್ಗೆ ಕರೆಕ್ಟಾಗಿ ಇದೆಯೇ ಇಲ್ವ ಅಂತ ಎಲ್ಲನೂ ಒಂದು ಸರಿ ಚೆಕ್ ಮಾಡ್ಕೊತಾ ಇದ್ದೆ. ಏಕೆಂದರೆ ಸ್ವಲ್ಪ ದಪ್ಪ ಅಳತೆ ಬಂತು ಅಂದರೆ ನಮಗೆ ಬಟ್ಟೆ ಸಿಗೋದಿಲ್ಲ. ಹಾಗಾಗಿ ಆದಷ್ಟು ಈ ಪೀಸ್ ಏನಿದೆಯಲ್ವ ಇದರಲ್ಲಿ ಒಂದಿಷ್ಟು ಬಟ್ಟೆ ಕೂಡ ನನಗೆ ಮಿಕ್ಕಿಲ್ಲ. ವರ್ಕ್ ಬ್ಲೌಸಲ್ಲಂತೂ ಒಂದು ಸ್ವಲ್ಪ ಬಟ್ಟೆ ಕೂಡ ಸಿಗೋದಿಲ್ಲ ನಮಗೆ. ಅಷ್ಟು ನೀಟಾಗಿ ಎಲ್ಲನೂ ಬ್ಲೌಸ್ಗೆ ತೊಗೊಬಿಡುತ್ತೆ. ಇನ್ನೂ ಎಕ್ಸ್ಟ್ರಾ ಬಟ್ಟೆ ಬೇಕಾಗುತ್ತೆ. ಬ್ಲೌಸ್ಗಂತೂ ಫುಲ್ ಪ್ಯಾಚ್ ಹಾಕಿ ಹೊಲಿಬೇಕಾಗುತ್ತೆ. ಪ್ರತಿಯೊಬ್ಬರು ಟೈಲರ್ಗೂ ಈ ಪ್ರಾಬ್ಲಮ್ ಇದ್ದೇ ಇರುತ್ತೆ. ನನಗೆ ಅಂತಲ್ಲ, ಪ್ರತಿಯೊಬ್ಬರು ಟೈಲರ್ಗೂ ಕೂಡ ಈ ಥರ ಒಂದು ಪ್ರಾಬ್ಲಮ್ ಇದ್ದೇ ಇರುತ್ತೆ. ಹಾಗೆ ಈ ಬ್ಲೌಸ್ದು ಮಾರ್ಕೆಲ್ಲ ಮಾಡಿಕೊಂಡು
ಲೈನಿಂಗ್ ಎಲ್ಲ ಕಟ್ ಮಾಡಿಕೊಂಡು ಈಗ ಮೇನ್ ಕ್ಲಾತ್ ಕೂಡ ಕಟ್ ಮಾಡ್ಕೊತಾ ಇದ್ದೀನಿ. ಮೊದಲು ಲೈನಿಂಗ್ನ ನೀಟಾಗಿ ಕಟ್ ಮಾಡ್ಕೋಬೇಕು ಮೆಜರ್ಮೆಂಟ್ಗೆ, ಆಮೇಲೆ ಮೇನ್ ಕ್ಲಾತ್ನ ಕಟ್ ಮಾಡೋದಕ್ಕೆ ನಮಗೆ ಈಸಿ ಆಗುತ್ತೆ. ನೋಡಿ, ಇದು ಬಂದು ಸ್ಲೀವ್ಸ್ ಪಾರ್ಟ್ಗೆ ಇಷ್ಟು ಬಟ್ಟೆ ಬೇಕು, ಬಟ್ ಅಲ್ಲಿ ನಮಗೆ ಮೇನ್ ಬ್ಲೌಸಲ್ಲಿ ಏನಿದೆಯಲ್ವ ಎರಡೂ ಕಡೆ ಕೂಡ ನಾವು ಪ್ಯಾಚ್ನ ಹಾಕೋಬೇಕಾಗುತ್ತೆ. ನೀವೇ ನೋಡ್ತಾ ಇರ್ಬೋದು, ಈ ಥರ ಎಲ್ಲ ಪ್ಯಾಚ್ ಹಾಕ್ಕೊಂಡು ಯಾವ ರೀತಿ ಸ್ಟಿಚ್ ಮಾಡಬೇಕು ಸ್ಲೀವ್ಸ್ ಎಲ್ಲ ಅಂತ ಆಲ್ರೆಡಿ ನನ್ನ ಚಾನಲಲ್ಲಿ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಇಂಟ್ರೆಸ್ಟ್ ಇರೋರು ಒಂದ್ಸರಿ ಚೆಕ್ ಮಾಡಿ. ಹಾಗೆ ಇನ್ನೂ ಯಾರಿಗಾದ್ರೂ ವಿಡಿಯೋನ ಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಾನು ಅಲ್ಲಿ ನಿಮಗೆ ಲಿಂಕ್ನ ಹಾಕ್ತೀನಿ. ಈ ಥರ ನಮಗೆ ಬಟ್ಟೆ ಸಾಲ್ಟೇಜ್ ಬಂದಾಗ ನಾವು ಯಾವ ರೀತಿ ಇದಕ್ಕೆ ಬಟ್ಟೆನ ಅಡ್ಜಸ್ಟ್ ಮಾಡಿಕೊಂಡು ಸ್ಟಿಚ್ ಮಾಡಬೇಕು ಅಂತ ಪ್ರತಿಯೊಂದು ಕೂಡ ಅಷ್ಟೇ ಇನ್ ಡೀಟೇಲಾಗಿ ನಾನು ನಿಮಗೆ ತಿಳಿಸಿದ್ದೀನಿ. ಆಲ್ರೆಡಿ ವಿಡಿಯೋನ ಮಾಡಿದ್ದೀನಿ. ನೀವು ಬೇಕು ಅಂದರೆ ನನ್ನ ಚಾನಲ್ ಸಿಗುತ್ತೆ. ಕಮೆಂಟ್ ಬಾಕ್ಸಲ್ಲಿ ನೀವು ಲಿಂಕ್ ಬೇಕು ಅಂದರೆ ಕಮೆಂಟ್ ಮಾಡಿ, ನಂದು ಖಂಡಿತ ಲಿಂಕ್ನ ಕೊಡ್ತೀನಿ ಕಮೆಂಟ್ ಬಾಕ್ಸಲ್ಲಿ. ಹಾಗೆ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ಪ್ಲೀಸಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಸೆಂಟರ್ ಪಾರ್ಟ್ನ ನೋಡಿಕೊಂಡು ನೀಟಾಗಿ ಕಟ್ ಮಾಡ್ಕೋಬೇಕಾಗುತ್ತೆ. ನಾವು ಯಾವ ರೀತಿ ಅಂದರೆ ಯಾವ ರೀತಿ ಕಟ್ ಮಾಡಬಾರ್ದು. ಎಕ್ಸ್ಟ್ರಾ ಬಟ್ಟೆ ಕಟ್ ಮಾಡಿವೆ ಅಂದರೆ ಮತ್ತೆ ಅವ್ರ ಬಾಡಿ ಪಾರ್ಟ್ಗೆ ಏನಿರುತ್ತಲ್ವ ಅಲ್ಲಿ ಬಟ್ಟೆ ಸಿಗೋದಿಲ್ಲ. ಹಾಗಾಗಿ ಎಷ್ಟು ಬೇಕೋ ಅಷ್ಟೇ ನೀಟಾಗಿ ನೋಡಿಕೊಂಡು ಆದಷ್ಟು ನಿಧಾನಕ್ಕೆ ಕಟ್ ಮಾಡ್ಕೋಬೇಕಾಗುತ್ತೆ. ನಮಗೆ ತುಂಬ ಅರಿಬಿರಿಯಲ್ಲಿ ಕಟ್ ಮಾಡೋದಕ್ಕೂ ಕೂಡ ಆಗೋದಿಲ್ಲ. ನೋಡಿ, ಇಲ್ಲಿ ಜಾಸ್ತಿ ಬಟ್ಟೆ ತೊಗೊಂಡ್ವಿ ಅಂದರೆ ಮತ್ತೆ ನಮಗೆ ಬಾಡಿ ಪಾರ್ಟ್ಗೆ ಕಮ್ಮಿ ಆಗಿಬಿಡುತ್ತೆ ಬಟ್ಟೆ. ಹಾಗಾಗಿ ನೋಡಿ, ಇಷ್ಟೇ ಬಟ್ಟೆನೇ ಇರೋದು ಸ್ಲೀವ್ಸ್ಗೆ. ನಾನೀಗ ಎರಡೂ ಕಡೆ ಫ್ರಂಟ್ ಬ್ಯಾಕು ಎರಡು ಪೀಸಲ್ಲಿ ಎರಡೂ ಕಡೆ ಕೂಡ ಅಟ್ಯಾಚ್ನ ಮಾಡ್ಕೋಬೇಕಾಗುತ್ತೆ. ಹಾಗೆ ಬ್ಯಾಕು ಮತ್ತು ಫ್ರಂಟ್ಗೆಲ್ಲ ನಾವು ಅಟ್ಯಾಚ್ ಮಾಡೋದಕ್ಕಾಗೋದಿಲ್ಲ, ಅದಕ್ಕೆ ನೀಟಾಗಿ ಬಟ್ಟೆ ಸಿಗುತ್ತೆ. ಮೊದಲು ಬ್ಯಾಕ್ ಪಾರ್ಟು ಮತ್ತು ಫ್ರಂಟಲ್ಲಿ ಏನು ಕಪ್ಸ್ ಬರುತ್ತಲ್ಲ ಅಲ್ಲಿಗೆ ನೀಟಾಗಿ ಕಪ್ಸ್ ಹಿಡಿತೀವಲ್ಲ ಬಟ್ಟನ್ನು ಅಲ್ಲಿಗೆ ನೀಟಾಗಿ ನಾವು ಕಟ್ ಮಾಡಿಕೊಂಡ್ರೆ ಆಮೇಲೆ ಬೆಲ್ಟ್ ಪಟ್ಟಿಗೆಲ್ಲ ನಾವು ಅಡ್ಜಸ್ಟ್ ಮಾಡ್ಕೋಬೋದು. ನೋಡಿ, ಪ್ರತಿಯೊಂದು ಕೂಡ ಅಷ್ಟೇ ನೀಟಾಗಿ ಸೆಂಟರ್ಗೆ ಬರಬೇಕು, ವರ್ಕ್ ಎಲ್ಲನೂ ಕರೆಕ್ಟಾಗಿ ಬರಬೇಕು. ಹಾಗಾಗಿ ಆ ರೀತಿ ಮಾರ್ಕ್ ಮಾಡಿಕೊಂಡು ನಿಧಾನಕ್ಕೆ ಕಟ್ ಮಾಡ್ಕೋಬೇಕು. ನಾವು ವರ್ಕ್ ಬ್ಲೌಸ್ನೆಲ್ಲ ಅರಿಬಿರಿಯಾಗಿ ಕಟ್ ಮಾಡೋದಕ್ಕೆ ಆಗೋದೇ ಇಲ್ಲ. ಮಾಮೂಲಿ ಪ್ಲೈನ್ ಬ್ಲೌಸ್ ಎಲ್ಲ ಲೈನಿಂಗ್ ಕರೆಕ್ಟಾಗಿತ್ತು ಅಂದರೆ ಮೇನ್ ಕ್ಲಾತ್ನ ಸ್ವಲ್ಪ ಹೆಚ್ಚು ಕಮ್ಮಿ ಕಟ್ ಮಾಡಿಕೊಂಡ್ರು ಕೂಡ ನಾವು ಸ್ಟಿಚಿಂಗಲ್ಲಿ ಅಡ್ಜಸ್ಟ್ ಮಾಡ್ಕೋಬೋದು. ಬಟ್ ವರ್ಕ್ ಬ್ಲೌಸ್ ಏನಿತ್ತಲ್ವ ಇದನ್ನು ಒಂದೇ ಸರಿ ನೀಟಾಗಿ ಕಟ್ ಮಾಡ್ಕೋಬೇಕು. ಹಾಗೆ ನೋಡಿ, ಇಲ್ಲಿ ಎಡ್ಜಲ್ಲಿ ಅವರು ನನಗೆ ಲಟ್ಕನ್ಗೆ ಫ್ಲವರ್ನ ಕೊಟ್ಟಿದ್ದಾರೆ, ಅಲ್ಲೂ ಕೂಡ ಸ್ವಲ್ಪ ಬಟ್ಟೆ ಸಾಲ್ಟೇಜ್ ಬರುತ್ತೆ. ಈ ರೀತಿ ಆಗಿಬಿಡುತ್ತೆ. ಬಟ್ ಎಕ್ಸ್ಟ್ರಾ ನಾನು ತೊಗೊಂಡಿರ್ತೀನಲ್ವ, ಎಕ್ಸ್ಟ್ರಾ ನಾನು ಸ್ವಲ್ಪ 2 ಇಂಚಸ್ ಎಕ್ಸ್ಟ್ರಾ ತೊಗೊತೀನಿ. ಹಾಗಾಗಿ ನನಗೆ ಸ್ವಲ್ಪ ಬಟ್ಟೆ ಕೂಡ ಸರಿ ಹೋಗುತ್ತೆ. ಹಾಗೆ ಇದು ಫ್ರಂಟ್ ಪಾರ್ಟ್ಗೂ ನೋಡಿ ಈ ರೀತಿ ಬರುತ್ತೆ. ಹಾಗೆ ಬೆಲ್ಟ್ ಪಟ್ಟಿಗೂ ಕೂಡ ಅಷ್ಟೇ ಕೆಲವೊಂದು ಟೈಮು ಬೆಲ್ಟ್ ಪಟ್ಟಿಗೆ ಇನ್ನೊಂದು ಸೈಡು ಬಾರ್ಡರ್ ಇರುತ್ತಲ್ಲ ಆ ಬಾರ್ಡರ್ನ ಕೊಡಬೇಕಾಗುತ್ತೆ. ಯಾಕೆಂದರೆ ಬಟ್ಟೆ ಸಿಗೋದೇ ಇಲ್ಲ ನಮಗೆ. ಇಲ್ಲಿ ನೀವೇ ನೋಡ್ತಾ ಇರ್ಬೋದು. ನೋಡಿ, ಕರೆಕ್ಟಾಗಿ ನನಗೆ ಬ್ಲೌಸ್ಗೆ ಎಲ್ಲ ಬಟ್ಟೆ ಮುಗ್ದೋಯ್ತು. ಸ್ಲೀವ್ಸ್ಗೆ ಪ್ಯಾಚ್ ಹಾಕೋದಕ್ಕೂ ಕೂಡ ನನಗೆ ಬಟ್ಟೆ ಇರಲಿಲ್ಲ. ಇಲ್ಲಿ ಕೆಳಗಡೆ ಬೆಲ್ಟ್ ಪಟ್ಟಿಗೆ ನನಗೆ ಬಟ್ಟೆ ಸಿಕ್ತು. ಹಾಗಾಗಿ ಸ್ಲೀವ್ಸ್ಗೆ ನಾನು ಬಾರ್ಡರ್ನ ಅಟ್ಯಾಚ್ ಮಾಡಿದೆ. ಸ್ಲೀವ್ಸ್ಗೆ ಇಲ್ಲ ಬೆಲ್ಟ್ ಪಟ್ಟಿಗೆ ಖಂಡಿತ ನಮಗೆ ಸ್ಲೀವ್ಸ್ಗಂತೂ ಕಂಪಲ್ಸರಿ ಬಟ್ಟೆ ಸಾಲ್ಟೇಜ್ ಬರುತ್ತೆ. ಹಾಗೆ ಬೆಲ್ಟ್ ಪಟ್ಟಿಗೂ ಕೂಡ ಅಷ್ಟೇ ಕೆಲವೊಂದು ಟೈಮ್ ಇಲ್ಲಿ ಸಿಗುತ್ತೆ ಬಟ್ಟೆ, ಇಲ್ಲಾಂದರೆ ಸಿಗೋದೇ ಇಲ್ಲ. ಈ ರೀತಿ ಪ್ರಾಬ್ಲಮ್ಸ್ ಎಲ್ಲ ಆಗುತ್ತೆ. ಟೈಲರ್ಸ್ಗಂತೂ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಬಟ್ ಏನು ಅಂದರೆ ನಮ್ಗೆ ಆಲ್ರೆಡಿ ಎಕ್ಸ್ಪೀರಿಯೆನ್ಸ್ ಇರುತ್ತಲ್ಲ, ಹಾಗಾಗಿ ನಾವು ಅಡ್ಜಸ್ಟ್ ಮಾಡಿಕೊಂಡು ನೀಟಾಗಿ ಅದನ್ನು ಮ್ಯಾನೇಜ್ನ ಮಾಡ್ಕೊತೀವಿ. ಬಟ್ ಹೊಸ್ದಾಗೆಲ್ಲ ಸ್ಟಿಚ್ ಮಾಡೋರಿಗೆ ತುಂಬಾ ತಲೆ ಕೆಡುತ್ತೆ. ನೋಡಿ, ಈಗ ಇದು ಲಟ್ಕನ್ಸ್ ಇದೆಯಲ್ಲ ಅದನ್ನು ಕೂಡ ಅಷ್ಟೇ ಹಾಗೆ ಕಟ್ ಮಾಡಿಲ್ಲ, ಹಾಗೆ ಇಟ್ಕೊಂಡಿದ್ದೀನಿ. ಅದನ್ನು ಫ್ರಂಟ್ ಪಾರ್ಟ್ನ ನಾನು ಫಿನಿಶಿಂಗ್ ಕೊಟ್ಕೊಂಡಾಗ ಇಲ್ಲಿ ಡೋರಿಗೂ ಕೂಡ ನನಗೆ ಬಟ್ಟೆ ಸಿಗುತ್ತೆ. ಹಾಗಾಗಿ ನೋಡ್ತಾ ಇದ್ದೀನಿ ಡೋರಿಗೆಲ್ಲ ಎಷ್ಟು ಸಿಗುತ್ತೆ ಏನು ಅಂತ ಎಲ್ಲ. ನೋಡಿ, ಇದಿಷ್ಟೇ ಬಟ್ಟೆ ಎಕ್ಸ್ಟ್ರಾ ಉಳಿದಿರೋದು, ಎಕ್ಸ್ಟ್ರಾನೂ ಅಲ್ಲ, ಇದು ಬೆಲ್ಟ್ ಪಟ್ಟಿಗೆ ನಮಗೆ ಸರಿ ಹೋಗುತ್ತೆ. ಈ ರೀತಿ ವರ್ಕ್ ಮಾಡಿಸಿರೋಂಥ ಬ್ಲೌಸಲ್ಲಿ ಸ್ವಲ್ಪನೂ ಬಟ್ಟೆ ಉಳಿಯೋದಿಲ್ಲ. ನೀವು ಕೂಡ ಯಾರೆಲ್ಲ ಟೈಲರ್ ಇದ್ದೀರಾ, ಅವ್ರಿಗೆ ಈ ಥರ ಎಕ್ಸ್ಪೀರಿಯೆನ್ಸ್ ಆಗಿದರೆ ನನಗೆ ಕಮೆಂಟ್ ಮಾಡಿ ನನ್ನ ಜೊತೆ ಶೇರ್ ಮಾಡ್ಕೊಳ್ಳಿ. ಓಕೆ, ಇದ್ರದ್ದು ಫೈನಲ್ ಔಟ್ಪುಟ್ ಯಾವ ರೀತಿ ಬಂದಿತ್ತು, ಬ್ಲೌಸು ಕುಚ್ಚು ಎಲ್ಲನೂ ಅಂತ ಈಗ ತೋರಿಸ್ತೀನಿ. ನೋಡಿ, ಬ್ಲೌಸ್ ಬಂದು ಈ ರೀತಿ ಬಂದಿದೆ. ಹೇಗೆ ಕಾಣಿಸ್ತಾ ಇದೆ, ತುಂಬಾ ಇಷ್ಟಪಟ್ಟರು ಕಸ್ಟಮರ್ ಅಂತೂ. ತುಂಬ ಚೆನ್ನಾಗಿದೆ. ನನಗಂತೂ ಪರ್ಸ್ನಲಿ ತುಂಬಾ ಇಷ್ಟ ಆಯಿತು. ಪ್ರೈಸ್ ಕೂಡ ಅಷ್ಟೇ ರೀಸನಬಲ್ ಅಂತ ಅನ್ನಿಸ್ತು. ಹೊರ್ಗಡೆ ಎಲ್ಲ ಕೇಳಿದ್ದೀನಿ. ನೋಡಿ, ಈ ವರ್ಕ್ಗೆ ನಾನು ಕೊಟ್ಟಿರೋ ಅಂಥ ಹ್ಯಾಂಡ್ ವರ್ಕ್ ಅಲ್ವಾ ಇದು, ನಾನು ಕೊಟ್ಟಿರೋ ಅಂಥ ಪ್ರೈಸು ನಾನು ಕರೆಕ್ಟಾಗಿ ಹೇಳ್ತಾ ಇದ್ದೀನಿ. 2700 ರೂಪಾಯಿ ವರ್ಕು ಕೊಟ್ಟಿದ್ದೀನಿ. ನಾನು ಒಂದು ಕಡೆ ಕೇಳಿದ್ದಕ್ಕೆ 4000 ಹೇಳಿರು, ಇನ್ನೊಂದು ಕಡೆ ಕೇಳಿದ್ದಕ್ಕೆ 3200 ಕಡಿಮೆ ಇಲ್ಲ ಅಂತ ಹೇಳಿರು. ಬಟ್ ನಾನು ರೆಗ್ಯುಲರಾಗಿ ಏನು ವರ್ಕ್ ಮಾಡಿಸ್ತೀನಲ್ವ, ಹ್ಯಾಂಡ್ ವರ್ಕು ಅಥವಾ ಮಿಷಿನ್ ವರ್ಕ್ ಯಾವುದಾದ್ರೂ ಆಗಲಿ, ಅವರು ನನಗೆ 2700ಕ್ಕೆಲ್ಲ ಮಾಡಿಕೊಟ್ರು. ತುಂಬಾ ಖುಷಿ ಆಯಿತು. ಫುಲ್ ಎಂಬ್ರಾಯ್ಡ್ರಿ ಅಂದರೆ ಹ್ಯಾಂಡ್ ಎಂಬ್ರಾಯ್ಡ್ರಿ. ಇದಕ್ಕೆ ನಾವು ಯಾವುದೇ ರೀತಿ ಬೀಡ್ಸ್ ಈ ಥರದ್ದೆಲ್ಲ ಏನೂ ಹಾಕಿಲ್ಲ. ಫುಲ್ ಥ್ರೆಡ್ ವರ್ಕ್ ಬಂದಿದೆ. ತುಂಬಾ ಗ್ರ್ಯಾಂಡಾಗಿ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು. ತುಂಬಾ ಇಷ್ಟ ಕೂಡ ಪಟ್ಟರು. ನಿಮಗೂ ಕೂಡ ಈ ಥರ ವರ್ಕ್ ಏನಾದರೂ ಬೇಕು ಅಂದರೆ ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಹಾಗೆ ಕುಚ್ಚು ಕೂಡ ನೋಡಿ ಯಾವ ರೀತಿ ಬಂದಿದೆ ಅಂತ ಕೂಡ ತೋರಿಸ್ತೀನಿ. ಹಾಗೆ ಲಟ್ಕನ್ ಕೂಡ ಅಷ್ಟೇ ಈ ಥರ ಫ್ಲವರ್ನ ಮಾಡಿಕೊಟ್ಟಿದ್ರು. ಪ್ರತಿಯೊಂದು ಕೂಡ ಅಷ್ಟೇ ನಮಗೆ ಒಂದು ಸ್ವಲ್ಪ ಐಡಿಯಾ ಇರಬೇಕು ಯಾವ ರೀತಿ ಮಾಡಬೇಕು ಏನು ಅಂತ.
ನನಗಂತೂ ತುಂಬಾ ಇಷ್ಟ ಆಯಿತು. ಬ್ಲೌಸು ತುಂಬಾ ಚೆನ್ನಾಗಿದೆ. ನಿಮಗೂ ಕೂಡ ಯಾರಿಗೆಲ್ಲ ಇಷ್ಟ ಆಯಿತು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಕುಚ್ಚು ನೋಡಿ ಯಾವ ರೀತಿ ಬಂದಿದೆ ಅಂತ. ಕುಚ್ಚು ಕೂಡ ಅಷ್ಟೇ ತುಂಬಾ ಚೆನ್ನಾಗೇ ಬಂದಿದೆ. ಓಕೆ, ಇಲ್ಲಿಗೆ ವಿತ್ತಿನ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಇಷ್ಟ ಆಗಿರೋ ಒಂದು ಲೈಕ್ ಕೊಡಿ. ಹಾಗೆ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ಹೊಸ್ದಾಗಿ ಯಾರೆಲ್ಲ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಆಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಆಲ್.